Day 2 of Sakleshpur trip. We just booked this property for one day. Today early morning ಎದ್ದು ಒಂದು ಸ್ಮಾಲ್ ಟ್ರೆಕಿಂಗ್ ಕರ್ಕೊಂಡು ಹೋಗಿದ್ರು ವ್ಯೂ ಪಾಯಿಂಟ್ ನೋಡಕ್ಕೆ ಅಂತ ಹೋಗಿ ವಾಪಸ್ ಬಂದು ಕ್ವಿಕ್ ಆಗಿ ಸ್ನಾನ ಮಾಡಿ ರೆಡಿ ಆಗಿ ಲಗೇಜಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ಸರ್ಪ್ರೈಸಿಂಗ್ಲಿ ನಮ್ ಚಿಂಟು ಯಾವಾಗ್ಲೂ ಏನೇ ಆಕ್ಟಿವಿಟಿ ಪೂಲ್ ಏನಂದ್ರೂ ತುಂಬಾ ಎದುರ್ಕೋತಿದ್ದ. ಈ ಸಲ ಸಖತ್ ಬ್ರೇವ್ ಆಗಿದ್ದ. ಧೈರ್ಯವಾಗಿ ಸೈಕ್ಲಿಂಗ್ ಮಾಡ್ತೀನಿ ಅಂತ ಹೋದ, ಬಟ್ ಹತ್ತಿದ ಮೇಲೆ ಎದ್ರುಕೊಂಡು ಕೆಳಗಿಳದ್ ಬಿಟ್ಟ. ನೆಕ್ಸ್ಟ್ ನಾವು ಹೋಗಿದ್ದೆ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಫುಲ್ ಮಳೆ, ನೀವು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಈ ಸಲ ಸ್ವಲ್ಪ ಹಾಟ್ ಆಗಿದ್ರು, ಪ್ಲೇಸ್ ಪ್ರಶಾಂತವಾಗಿತ್ತು. ಲಾಸ್ಟ್ ಟೈಮ್ ತುಂಬಾ ಜನ ಇದ್ರು. ಅಲ್ಲೇ ಕುತ್ಕೊಂಡು ತಂಪಾಗಿ ಗಾಳಿ ತಗೊಂಡು ಬ್ಯೂಟಿಫುಲ್ ವ್ಯೂ ನ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ವಾಪಸ್ ಮನೆಗೆ ಹೋಗೋ ಪ್ಲಾನ್ ಇದ್ದಿದ್ದು, ಬಟ್ ಚಿಂಟು ಬೀಚ್ ನೋಡ್ಬೇಕಂತ ತುಂಬಾನೇ ಹಠ ಮಾಡ್ದ. ಜಸ್ಟ್ ಎನಿವೇಸ್ 300 ಕಿಲೋಮೀಟರ್ಸ್ ಅಲ್ವಾ ಅಂತ ಹೊರಟೆ ಬಿಟ್ವಿ. ಒಂದ್ ಬೀಚಿಗೆ ಬಂದ್ವಿ, ಬಟ್ ಅಲ್ಲಿ ತುಂಬಾನೇ ಜನ ಇದ್ರು, ಅಷ್ಟು ವೈಬ್ ಅನ್ಸ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಬೀಚ್ಗೆ ಹೋದ್ವಿ. ಇನ್ನೊಬ್ಬನಿಗೋಸ್ಕರ ಮತ್ತೆ 300 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಂಗಾಯ್ತು. ಹೋಗಿದ್ ಬೀಚ್ ಅಂತೂ ತುಂಬಾ ಕಡಿಮೆ ಜನ, ಸಖತ್ ಕಾಮ್ ಆಗಿತ್ತು. ಮ್ಯಾಗಿ ಆರ್ಡರ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮ್ಯಾಗಿ ತಿನ್ಕೊಂಡು ಆಮೇಲೆ ಸನ್ಸೆಟ್ ನೋಡ್ಕೊಂಡು ಕಂಪ್ಲೀಟ್ ಫೋಟೋಸ್ ವಿಡಿಯೋಸ್ ಅಂತೆಲ್ಲ ತಗೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ನ. ಮಂಗಳೂರಿಗೆ ಬಂದಿದೀವಿ. ಕೊರಗಜ್ಜ ಟೆಂಪಲ್ಗೆ ಹೋಗದೆ ಹೆಂಗ್ ವಾಪಸ್ ಮನೆಗೆ ಹೋಗೋದು ಅಂತ ಹೇಳಿ ಅಲ್ಲಿಂದ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ವಿ. ಪರ್ಫೆಕ್ಟ್ ಟೈಮಿಂಗ್ ಹೋಗಿದ್ದೀವಿ. ಲಾಸ್ಟ್ ಪೂಜೆ ಕೂಡ ನಡೀತಿತ್ತು. ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್. ವ್ಲಾಗ್ ಅಲ್ಲಿ ಇಷ್ಟೇ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.